ನೀವಂತೂ ಚೆನ್ನಾಗಿದ್ದೀರಾ, ಆದರೆ ನಾನು ಚೆನ್ನಾಗಿಲ್ಲ. ಕಾರಣ ಯಜಮಾನರು ಇದ್ದರೂ ಕೂಡ ಬೇರೆ ಅವರ ಜೊತೆಗೆ ಸಮಯ ಕಳೆಯುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಸ್ನೇಹಿತರೆ. ದಯವಿಟ್ಟು ಭಾವನೆ ಅರ್ಥ ಮಾಡಿಕೊಂಡು ಅನಿಸಿಕೆ ತಿಳಿಸಿ. ಪ್ರತಿಯೊಂದು ಅನಿಸಿಕೆ ಚೆಕ್ ಮಾಡುತ್ತೇನೆ. ಹೆಸರು ಮಂದನ ಅಂತ, ಇರೋದು ಮೈಸೂರಿನ ನಂಜನಗೂಡಲ್ಲಿ. ಪ್ರಸ್ತುತ ಸ್ನೇಹಿತರೆ ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ ಓನರ್ ಆಗಿ ಕೆಲಸ ಮಾಡ್ತಾ ಇರೋದು. ಒಳ್ಳೆ ಸಂಪಾದನೆ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅವರ ಜೊತೆ ತುಂಬಾ ಬೋರಿಂಗ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ಬೋರಿಂಗ್ ಕಡಿಮೆ ಮಾಡಿಕೊಳ್ಳೋ ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಳ್ಳಿರೋದು. ದಯವಿಟ್ಟು ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಬ್ಬರ ಸೈಜ್ ಬೇರೆ ಬೇರೆ ಆಗಿರುತ್ತೆ ಸ್ನೇಹಿತರೆ. ಜೊತೆಗೆ ತೋಡುವ ವಿಧಾನ, ಮಾಡುವ ವಿಧಾನ ಕೂಡ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ಕೆಲವರ ಜೊತೆ ತುಂಬ ಒಂದು ಸಮಾಧಾನ ಆಗುತ್ತೆ, ಇನ್ನು ಕೆಲವೊಬ್ಬರ ಜೊತೆ ತುಂಬಾ ಒಂದು ಅಸಮಾಧಾನ ಉಂಟಾಗುತ್ತೆ. ಏಕೆಂದರೆ ಸ್ನೇಹಿತರೆ ತುಂಬ ಜನರ ಜೊತೆ ನಾನು ಆಲ್ರೆಡಿ ಸಮಯ ಕಳೆದಿದ್ದೇನೆ. ಸೊ ಹಾಗಾಗಿ ಒಳ್ಳೆ ಅನುಭವ ಇದೆ. ಇಬ್ಬರ ಜೊತೆಗೆ ಸಮಯ ಕಳೆಯೋದ್ರಿಂದ ಸಮಾಧಾನ ಉಂಟಾಗೋದಿಲ್ಲ ಸ್ನೇಹಿತರೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಆ್ಯಂಡ್ ಯಜಮಾನರ ಜೊತೆಗೆ ಸ್ವಲ್ಪನೂ ಸಮಾಧಾನ ಇಲ್ಲ, ತುಂಬಾ ಬೋರ್ ಕೂಡ ಆಗ್ತಾ ಇದೆ ಸ್ನೇಹಿತರೆ. ಇದಕ್ಕೆ ಕಾರಣ ನೋಡಿ. ಸ್ನೇಹಿತರೆ ಪ್ರವಾಸಕ್ಕೆ ಹೋಗಲು ನಿರ್ಧಾರ ಮಾಡಿರೋದು. 21 ದಿನಗಳ ಕಾಲ ರಜೆ ತೆಗೆದುಕೊಂಡಿದ್ದೇನೆ. 4 ಲಕ್ಷ ರೂಪಾಯಿ ಬ್ಯಾಂಕಿಂದ ವಿತ್ಡ್ರಾ ಕೂಡ ಮಾಡಿರೋದು. ದೊಡ್ಡ ದೊಡ್ಡ ಹೋಟೆಲಲ್ಲಿ ಕಾಲ ಕಳೆಯಲು ನಿರ್ಧಾರ ಮಾಡಿರೋದು ಸ್ನೇಹಿತರೆ. ಹೊಸ ಹೊಸ ವಿಧಾನದಲ್ಲಿ ಹೊಡೆದು ಸಮಾಧಾನ ಪಡಿಸಬೇಕು. ತುಂಬ ಒಂದು ವಿಚಿತ್ರ ಹಾಗೂ ಹೊಸ ಹೊಸ ವಿಧಾನದಲ್ಲಿ ಟ್ರೈ ಮಾಡುವ ಉದ್ದೇಶದಿಂದ ಸ್ನೇಹಿತರೆ ಪ್ರವಾಸಕ್ಕೆ ಹೋಗಲು ನಿರ್ಧಾರ ಮಾಡಿರೋದು. ದಯವಿಟ್ಟು ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ ಸ್ನೇಹಿತರೆ ಯಜಮಾನರು ಯಾವಾಗಲೂ ಒಂದೇ ವಿಧಾನದಲ್ಲಿ ಗದ್ದೆ ತೋಡುತ್ತಾರೆ. ಇದರಿಂದ ತುಂಬಾ ಒಂದು ಬೇಸರ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಹೊಸ ವಿಧಾನದಲ್ಲಿ ಟ್ರೈ ಮಾಡುವ ಉದ್ದೇಶದಿಂದ ಜೊತೆಗೆ ಆ ಪ್ರವಾಸಕ್ಕೆ ಹೋಗಲು ನಿರ್ಧಾರ ಮಾಡಿರೋದು ಸ್ನೇಹಿತರೆ. ಸೊ ಈ ಒಂದು ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ ಕೆಲಸದಿಂದ ಒಳ್ಳೆ ಸಂಬಳ ಇದೆ ಸ್ನೇಹಿತರೆ. ಸೊ ಕೆಲಸದ ಬಗ್ಗೆ ನೋಡೋದಾದರೆ, ನೋ ಇನ್ವೆಂಟರಿ ನೀಡೆಡ್. ಯು ಡೋಂಟ್ ಕೀಪ್ ಪ್ರಾಡಕ್ಟ್ ಇನ್ ಸ್ಟಾಕ್. ವೆನ್ ಎ ಕಸ್ಟಮರ್ಸ್ ಆರ್ಡರ್ಸ್, ದ ಸಪ್ಲೈಯರ್ ಶಿಪ್ ದ ಪ್ರಾಡಕ್ಟ್ ಡೈರೆಕ್ಟ್ಲಿ ಟು ದೆಮ್. ಆ ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ ಇರೋದ್ರಿಂದ ಸ್ನೇಹಿತರೆ ಯಾವುದೇ ಒಂದು ಪ್ರಾಡಕ್ಟ್ ಆ ಸ್ಟೋರಲ್ಲಿ ಇಟ್ಟುಕೊಳ್ಳುವಂಥ ಒಂದು ಪರಿಸ್ಥಿತಿ ಬರೋದಿಲ್ಲ ಸ್ನೇಹಿತರೆ. ಆ್ಯಂಡ್ ಲೋ ಇನ್ವೆಸ್ಟ್ಮೆಂಟ್. ಯು ಕ್ಯಾನ್ ಸ್ಟಾರ್ಟ್ ವಿತ್ ವೆರಿ ಲಿಟಲ್ ಮನಿ ಸಿನ್ಸ್ ದೇರ್ ಈಸ್ ನೋ ನೀಡ್ ಟು ಬೈ ಬಲ್ಕ್ ಪ್ರಾಡಕ್ಟ್ ಆರ್ ಮ್ಯಾನೇಜ್ ಎ ವೇರ್ ಹೌಸ್. ಡ್ರಾಪ್ ಶಿಪ್ಪಿಂಗಲ್ಲಿ ಸ್ನೇಹಿತರೆ ತುಂಬಾ ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಇದರಿಂದ ಯಾವುದೇ ಒಂದು ವೇರ್ ಹೌಸ್ ಮ್ಯಾನೇಜ್ ಮಾಡುವಂಥ ಒಂದು ಅವಶ್ಯಕತೆ ಕೂಡ ಇರೋದಿಲ್ಲ. ಆ್ಯಂಡ್ ಅದೇ ರೀತಿ ಫೋಕಸ್ ಆನ್ ಮಾರ್ಕೆಟಿಂಗ್. ಸಕ್ಸಸ್ ಡಿಪೆಂಡ್ ಆನ್ ರನ್ನಿಂಗ್ ಆ್ಯಡ್ಸ್, ಮೀಡಿಯಾ ಪ್ರಮೋಷನ್ ಆ್ಯಂಡ್ ಅಟ್ರಾಕ್ಟಿಂಗ್ ಕಸ್ಟಮರ್ಸ್ ಟು ಯುವರ್ ಆನ್ಲೈನ್ ಸ್ಟೋರ್. ಕಸ್ಟಮರ್ ಅಟ್ರಾಕ್ಟ್ ಮಾಡುವ ಉದ್ದೇಶದಿಂದ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಕೂಡ ಮಾಡ್ತಾ ಇರೋದು. ಆ್ಯಂಡ್ ಸಪ್ಲೈಯರ್ ಡಿಪೆಂಡೆನ್ಸಿ, ಪ್ರಾಡಕ್ಟ್ ಕ್ವಾಲಿಟಿ, ಡೆಲಿವರಿ ಟೈಮ್ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಡಿಪೆಂಡ್ heavily on your supplier. So choosing the right one is very important. ಯಾವುದೋ ಒಂದು ಪ್ರಾಡಕ್ಟ್ ಎಷ್ಟಿದ್ರೆ ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ ಏನು ಮಾಡುತ್ತೆ, ತುಂಬಾ ಬೇಗ ಡೆಲಿವರ್ ಆ್ಯಂಡ್ ಸಪ್ಲೈಯರ್ ಮಾಡುತ್ತೆ. ಸೊ ಹಾಗಾಗಿ ಆ ಗ್ರಾಹಕರು ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ಸ್ ಆಗ್ಬೋದು.